ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತ ಅನುಮಾನ ಆರೋಪ ಮಾಡಲಾಗ್ತಾ ಇದೆ. ಹುದ್ದೆಗಳ ನೇಮಕಾತಿಗೂ ಮುನ್ನವೇ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಲಭ್ಯವಾಗ್ಬಿಟ್ಟಿದೆ. ಅಭ್ಯರ್ಥಿಗಳನ್ನ ಶಿಫಾರಸು ಮಾಡಿದ ಪಟ್ಟಿಯಲ್ಲಿ ಕೈ ಶಾಸಕರ ಹೆಸರೂ ಇದೆ. ಒಕ್ಕೂಟದ 81 ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆ ನಡೀತಾ ಇದೆ. ಲಿಖಿತ ಪರೀಕ್ಷೆ ಮುಗಿದು ಮೌಖಿಕ ಸಂದರ್ಶನ ಎದುರಿಸ್ತಾ ಇದ್ದಾರೆ ಅಭ್ಯರ್ಥಿಗಳು. ಆಡಳಿತ ಮಂಡಳಿ ನೇಮಕಾತಿ ಸಮಿತಿ ಸದಸ್ಯರ ಎದುರು ಅಭ್ಯರ್ಥಿಗಳ ಪರೀಕ್ಷೆ ಆಗುತ್ತೆ. ಹುದ್ದೆಗಳನ್ನ ಸರಾಸರಿ 50 ಲಕ್ಷ ರೂಪಾಯಿಗೆ ಹರಾಜು ಹಾಕಿರೋ ಶಂಕೆ ಇದೆ. ಲಂಚ ಕೊಟ್ಟವರು ಶಿಫಾರಸು ಹೊಂದಿರುವ ಅಭ್ಯರ್ಥಿಗಳೇ ಫೈನಲ್ ಆಗಿದ್ದಾರಾ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇದೆ. ಇಲ್ಲಿ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಈ ತರದೊಂದು ಏನಾದ್ರೂ ಗಿಮ್ಮಿಕ್ಕು ಡೀಲು ನಡೀತಾ ಇದೆ ಅನ್ನುವಂತ ಅನುಮಾನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ದುಡ್ಡು ಸ್ವಾಮಿ, ದುಡ್ಡಿದ್ರೆ ನೀವು ಏನು ಬೇಕಾದ್ರೂ ಮಾಡಬಹುದು. ಯಾವ ಎಕ್ಸಾಮ್ಸು ಬೇಕಾದ್ರೂ ಬರೆಸ್ತಾರೆ, ಯಾವ ಉನ್ನತ ಮಟ್ಟದ ಹುದ್ದೆ ಬೇಕಾದರೂ ಕೊಡ್ತಾರೆ. ಅದು ಯಾವುದೇ ಆಗಿರಲಿ, ದುಡ್ಡು ಬೇಕಷ್ಟೇನೆ. ಮಾರಾಟಕ್ಕೆ ಇಟ್ಟುಬಿಟ್ಟಿದ್ದಾರೆ ಇವರು. ಸರ್ಕಾರಿ ಕೆಲಸ ಅನ್ನೋದನ್ನ ಮಾರಾಟಕ್ಕೆ ಇಟ್ಟುಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಸರ್ಕಾರಿ ಅಧಿಕಾರಿಗಳು ಕೆಲಸ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೋಂಬೇರಿಗಳಾಗ್ಬಿಟ್ಟಿರ್ತಾರೆ. ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರಿರ್ತಾರಲ್ಲ, ಈಗ ದುಡ್ಡನ್ನ ಸಂಪಾದಿಸಬೇಕು, ಲಂಚ ತಗೊಳ್ಕೊಳಕ್ಕೆ ಇಳ್ಕೊಳ್ತಾರೆ. ಯಾವ ಕೆಲಸನೂ ನೆಟ್ಟಕ್ಕಾಗಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಬಲವಾದ ಅನುಮಾನ ಇದೆ. ಹುದ್ದೆಗಳ ನೇಮಕಾತಿಗೂ ಮುನ್ನವೇ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಲಭ್ಯ ಆಗುತ್ತೆ. ಅದು ಹೆಂಗೆ ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ? ಅಭ್ಯರ್ಥಿಗಳನ್ನ ಶಿಫಾರಸು ಮಾಡಿದ ಪಟ್ಟಿಯಲ್ಲಿ ಕೈ ಶಾಸಕರ ಹೆಸರು ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಆ ಪಕ್ಷದವ್ರಿಗೆ ಏನಾದರೂ ಒಂದು ಗಿಮಿಕ್ ಇರುತ್ತೆ. ಇದು ಬಹಳ ಬೇಸರದ ಸಂಗತಿ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪರೀಕ್ಷೆಗಳು, ಯಾವುದೇ ನೇಮಕಾತಿ ನಡೆದ್ರೂ ಅಲ್ಲೊಂದು ಅಕ್ರಮದ ವಾಸನೆ ಬರ್ತಾ ಇರತ್ತೆ. ಈಗ ಹಾಲು ಒಕ್ಕೂಟದ ಸಿಬ್ಬಂದಿ ನೇಮಕಾತಿಯಲ್ಲೂ ಅಕ್ರಮ ಯಾರು ಮಾಡಿದ್ದಾರೆ? ಇದು ಅನುಮಾನ ಬರೋದಕ್ಕೆ ಕಾರಣ ಏನು ಅಂತ? ನೀತಿ, ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಹಾಲು ಉತ್ಪಾದಕರ ಸಹಕಾರ ಸಂಘ, ಆ ಸಂಘದಲ್ಲಿರ್ತಕ್ಕಂತಹ ಸಿಬ್ಬಂದಿಯ ನೇಮಕಕ್ಕೆ ಸುಮಾರು 81 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರತಕ್ಕಂಥದ್ದು. ಲಿಖಿತ ಪರೀಕ್ಷೆ ಮುಗಿದು ಮೌಖಿಕ ಸಂದರ್ಶನ ಇದ್ರತಕ್ಕಂಥ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಏನು ಸಹಕಾರ ಸಂಘಗಳ ಬಯಲ ಇದೆ. ಆ ಬಯಲಾದ ಆದೇಶ. ಆದ್ರೆ ಇಲ್ಲಿ ಸ್ಥಳೀಯ ಮುಖಂಡರುಗಳು ಏನು, ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳ ಸಹಕಾರ ಸಂಘ ಇದೆ. ಸಹಕಾರ ಸಂಘದ ಮೇಲೆ ಈ ಕೋಲಾರ ಜಿಲ್ಲೆ ಮತ್ತು ಮಾಲೂರು ಶಾಸಕರು ನಂಜೇಗೌಡರು ಮತ್ತು ಕೋಲಾರದ ಪ್ರಭಾವಿ ನಾಯಕರುಗಳು ಹಿಡಿತಾ ಹೊಂದಿದ್ದಾರೆ ಆ ಏನು ಒಕ್ಕೂಟದಲ್ಲಿ ಅಂತಕ್ಕಂಥ ಮಾತುಗಳು. ಮತ್ತು ತಮಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸುಮಾರು 20 ಲಕ್ಷ, 30 ಲಕ್ಷ, 50 ಲಕ್ಷದವರೆಗೂ ದುಡ್ಡನ್ನ ಪಡ್ಕೊಂಡು ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಪ್ರಮುಖ ನಾಯಕರುಗಳು ಅವರು ಏನೋ ಲಿಖಿತ ಪರೀಕ್ಷೆ ನಡೆಸದೆ, ಮೌಖಿಕ ಸಂದರ್ಶನ ನಡೆಸದೆ, ಇವರು ನಮ್ಮ ಅಭ್ಯರ್ಥಿ, ಇವ್ರು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿ ಮೊದಲೇ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಸಹಜವಾಗಿ ಕೋಲಾರ ಹಾಲು ಒಕ್ಕೂಟ ತುಂಬಾ ಫೇಮಸ್ ಮತ್ತು ಇಡೀ ರಾಜ್ಯದಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಆಗ್ತಕ್ಕಂಥ ಪ್ರದೇಶ ಕೋಲಾರ. ಆ ಹೂವು ಆಗ್ಬೋದು, ಹಣ್ಣಾಗ್ಬೋದು, ತರಕಾರಿ, ಅದರಲ್ಲೂ ಮುಖ್ಯವಾಗಿ ಟೊಮಾಟೊ ಮತ್ತು ಮಾವನ್ನ ಹೆಚ್ಚಾಗಿ ಕೋಲಾರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥದ್ದು. ಮತ್ತು ಯಾವುದೇ ರೀತಿ ಶಾಶ್ವತ ನೀರಾವರಿ ಮೂಲಾಧಾರಗಳು ಇಲ್ಲದೆ ಇದ್ರು ಹೈನುಗಾರಿಕೆಯನ್ನೇ ಮುಖ್ಯ ಕಸುಬನ್ನಾಗಿ ಮಾಡ್ಕೊಂಡು ಕೋಲಾರದ ರೈತರು ತಮ್ಮ ಇಡೀ ಏನು ಉದ್ಯೋಗವನ್ನೇ ಹೈನುಗಾರಿಕೆಗೆ ಮೀಸಲಿಟ್ಟು ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ನಡೀತಾ ಇರ್ತಕ್ಕಂಥ ಆದಾಯ ಮತ್ತು ಆದಾಯದಲ್ಲಿ ಬರ್ತಕ್ಕಂತಹ ಲಾಭ, ಈ ಎಲ್ಲವುಗಳ ಮೇಲೆ ಕಂಡಿರ್ತಕ್ಕಂತಹ ಪ್ರಭಾವಿಗಳು ಮುಖ್ಯವಾಗಿ ಕೋಲಾರದ ಮತ್ತು ಮಾಲೂರಿನ ಶಾಸಕರುಗಳ ಮೇಲೆ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತಹ ಏನು ನಂಜೇಗೌಡರು, ಮಾಲೂರಿನ ಶಾಸಕ, ಇದರಲ್ಲಿ ನನ್ನ ಪಾತ್ರ ಇಲ್ಲ, ಅಕಸ್ಮಾತ್ ಏನಾದ್ರೂ ನನ್ನ ಪಾತ್ರ ಇದ್ದದ್ದೇ ಆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಒಬ್ಬ ಶಾಸಕರು ಹೇಳ್ತಾರಂದ್ರೆ ಈ ಏನು ಹಾಲು ಉತ್ಪಾದಕರ ಒಕ್ಕೂಟದ ಸಿಬ್ಬಂದಿಯ ನೇಮಕಾತಿಯಲ್ಲಿ ಎಷ್ಟೆಲ್ಲ ಅಕ್ರಮಗಳು ನಡೆದಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಕ್ಕಂಥದ್ದು. ಸಂಭವನೀಯ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಯಾರು? ಆ ವಿಚಾರ ಲೀಕ್ ಆಗಿದೆ ಹೇಗೆ? ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನ ನಡೆಸದೆ ಸಂಭವನೀಯ ಪಟ್ಟಿಯ ತಯಾರಿ ಹೇಗ್ ನಡೆಯುತ್ತೆ? ರಿಟರ್ನ್ ಟೆಸ್ಟ್ ಮಾಡಬೇಕು. ರಿಟರ್ನ್ ಟೆಸ್ಟ್ ಅಲ್ಲಿ ಪಾಸ್ ಆದವ್ರನ್ನ ಮೌಖಿಕವಾಗಿ ಅಂದ್ರೆ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆದ್ಮೇಲೆ ಈಗ 18ಕ್ಕೆ ಎಕ್ಸಾಮ್ ಇತ್ತು ಸೋಮವಾರ, ಮತ್ತು ಈಗ 19ಕ್ಕೆ ರಿಸಲ್ಟ್ ಅನೌನ್ಸ್ ಮಾಡ್ಬೇಕಿತ್ತು. ಆದ್ರೆ 18, 19ಕ್ಕೂ ಮೊದಲೇ ಈ ಸಂಭವನೀಯ ಪಟ್ಟಿ ಬಿಡುಗಡೆ ಆಗಿದ್ದು ಹೇಗೆ ಅನ್ನೋದು ಈಗ ಯಕ್ಷ ಪ್ರಶ್ನೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟದ ಮಹಾಮಂಡಳಿ ಏನಿದೆ, ನಿರ್ದೇಶಕರು ಯಾರಿದ್ದಾರೆ, ಸಂಬಂಧಪಟ್ಟ ಮಿನಿಸ್ಟರ್ ಯಾರಿದ್ದಾರೆ, ಇತ್ತ ಗಮನ ಹರಿಸಬೇಕು. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಈಗ PSI ಸ್ಕ್ಯಾಮ್ ಇರ್ಬೋದು ಮತ್ತು ಬೇರೆ ಬೇರೆ ಉದ್ಯೋಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ಗಳು ನಡೀತಾ ಇದೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿತ್ತು. ಈಗ ಕೋಲಾರದ ಹಾಲು ಒಕ್ಕೂಟದಲ್ಲೂ ಸಹ ಈ ಅಕ್ರಮ
ನೇಮಕಾತಿ ಆಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪು ಯಾರು ಮಾಡಿದ್ದಾರೆ ಆ ಬಗ್ಗೆ ತನಿಖೆ ನಡೆಸಬೇಕು. ಯಾರು ಸೂಕ್ತ ಅಭ್ಯರ್ಥಿಗಳಿದ್ರೆ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಿದೆ ನೀತಿ. ಓಕೆ, ಧನ್ಯವಾದ ಸುರೇಶ್ ಬಾಬು ತಮ್ಮ ಡೀಟೇಲ್ಸ್ಗಾಗಿ.